ರಾಜ್ಯ ಸರ್ಕಾರದ ಮತ್ತೋರ್ವ ಸಚಿವನಿಗೆ ಸಂಕಷ್ಟ ಎದುರಾಯಿತು. ನಾಗೇಂದ್ರ ಬಳಿಕ ಈಗ ಜಾರ್ಜ್ಗೆ ಕಂಟಕನ. ಎಸ್, ಜಾರ್ಜ್ ವಿರುದ್ಧ ಬಿಜೆಪಿ ಕೋರ್ಟ್ ಮೊರೆ ಹೋಗಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿ ಕೋರ್ಟ್ ಮೊರೆ ಹೋಗ್ತಾ ಇದೆ. ಜಾರ್ಜ್ ವಿರುದ್ಧ ಖಾಸಗಿ ದೂರು ದಾಖಲು. ಸ್ಮಾರ್ಟ್ ಮೀಟರ್ ಅಕ್ರಮದ ವಿರುದ್ಧ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಈ ಹೋರಾಟದ ಭಾಗವಾಗಿ ಜಾರ್ಜ್ ವಿರುದ್ಧ ದೂರು ದಾಖಲಾಗಬೇಕು, ಎಫ್ಐಆರ್ ದಾಖಲಾಗಬೇಕು ಅಂತ ಕೋರ್ಟ್ ಮೊರೆ ಹೋಗಿದೆ ಬಿಜೆಪಿ. ಡಾಕ್ಟರ್ ಅಶ್ವತ್ಥನಾರಾಯಣ, ಧೀರಜ್ ಮುನಿರಾಜು, ಎಸ್ಆರ್ ವಿಶ್ವನಾಥ್ರಿಂದ ಖಾಸಗಿ ದೂರು ದಾಖಲು. ಕೋರ್ಟ್ಗೆ ಹಾಜರಾಗಲಿದ್ದಾರೆ ಮೂವರು ಬಿಜೆಪಿ ಶಾಸಕರು. ಹಾಗಾದ್ರೆ ಸರ್ಕಾರದ ಮತ್ತೋರ್ವ ಸಚಿವನಿಗೆ ಈಗ ಸಂಕಷ್ಟನ. ನಾಗೇಂದ್ರ ಬಳಿಕ ಜಾರ್ಜ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಬೇಕು ಅಂತ ಬಿಜೆಪಿ ಕೋರ್ಟ್ ಮೊರೆ ಹೋಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಸ್ಮಾರ್ಟ್ ಮೀಟರ್ ಅಕ್ರಮದ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಸೊ ಅದರ ಭಾಗವಾಗಿ ಈಗ ಜಾರ್ಜ್ ಅವರ ವಿರುದ್ಧವೂ ಕೂಡ ಎಫ್ಐಆರ್ ಆಗಬೇಕು ಅಂತ ಬಿಜೆಪಿ ಕೋರ್ಟ್ ಮೊರೆ ಹೋಗ್ತಾ ಇರುವಂತದ್ದು. ಏನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಇಂಧನ ಇಲಾಖೆಯಿಂದ ಪ್ರಮುಖವಾಗಿ ಜಾರ್ಜ್ ಅವರ ನೇತೃತ್ವದಲ್ಲಿ ಭ್ರಷ್ಟಾಚಾರ ಮಾಡಲಾಗಿದೆ ಅನ್ನುವಂತ ಸರಣಿ ಆರೋಪಗಳನ್ನ ಬಿಜೆಪಿ ಮಾಡ್ತಾ ಬಂತು. ಅದರ ನೇತೃತ್ವವನ್ನ ಮಾಜಿ ಡಿಸಿಎಂ ಆಗಿರುವಂತ ಮಲ್ಲೇಶ್ವರಂ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಪತ್ರಿಕಾಗೋಷ್ಠಿಗಳನ್ನ ಮಾಡೋದ್ರ ಮೂಲಕ, ದಾಖಲೆಗಳನ್ನ ಬಿಡುಗಡೆ ಮಾಡೋದ್ರ ಮೂಲಕ, ಸಾಮಾಜಿಕವಾಗಿ ಒಂದು ಅಭಿಯಾನವನ್ನ ಕೈಗೊಳ್ಳೋದ್ರ ಮೂಲಕ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ರು. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿರುವಂತ ಬಿಜೆಪಿ ರಾಜ್ಯಪಾಲರಿಗೂ ಕೂಡ ದೂರನ್ನ ಕೊಟ್ಟಿದ್ರು. ರಾಜ್ಯಪಾಲರಿಗೆ ದೂರನ್ನ ಕೊಟ್ಟ ಬಳಿಕ ಸುಮಾರು 15,000 ಕೋಟಿಯಷ್ಟು ಇದರಲ್ಲಿ ಭ್ರಷ್ಟಾಚಾರ ಆಗಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಏನೆಲ್ಲ ನಿಯಮಗಳಿದಾವೆ ಅದೆಲ್ಲವನ್ನ ಗಾಳಿಗೆ ತೂರಿ ಏನು ಬ್ಲಾಕ್ ಲಿಸ್ಟ್ಗೆ ಸೇರಲಾಗಿರುವಂತ ಕಂಪನಿಗಳಿಗೆ ಟೆಂಡರ್ ಅನ್ನ ಕೊಡಲಾಗಿದೆ. ಜೊತೆಗೆ ಉಳಿದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇರುವಂತ ಅಧಿಕಾರದಲ್ಲಿರುವಂತ ರಾಜ್ಯಗಳಲ್ಲಿಯೇ ಅದಕ್ಕೆ 5,000 6,000 7,000 ಮಾತ್ರ ಖರ್ಚಾಗ್ತಾ ಇದೆ. ಆದ್ರೆ ಇಲ್ಲಿ 17,000 ಅಷ್ಟು ಬಿಲ್ ಅನ್ನ ಮಾಡಲಾಗಿದೆ. ಹಾಗಾಗಿ ಇದರಲ್ಲಿ ರಾಜ್ಯ ಸರ್ಕಾರ ಜನರಿಂದ ಹಣವನ್ನ ವಸೂಲಿ ಮಾಡಿದೆ ಹಾಗೂ ಇದರಲ್ಲಿ ಭ್ರಷ್ಟಾಚಾರವನ್ನು ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾಡಿದ್ರು. ಹೀಗಾಗಿ ಇವರ ಮೇಲೆ ಎಫ್ಐಆರ್ ಆಗ್ಬೇಕು, ಖಾಸಗಿ ದೂರನ್ನ ಕೂಡ ಅವ್ರ ಮೇಲೆ ದಾಖಲು ಮಾಡ್ಬೇಕು ಅನ್ನುವಂತ ಕುರಿತಾಗಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಇವತ್ತು ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಜಾರ್ಜ್ ಅವ್ರ ಮೇಲೆ ಇಷ್ಟು ದಿನಗಳ ಕಾಲ ಕೇವಲ ಮಾಧ್ಯಮಗಳ ಮೂಲಕ ಮಾತ್ರ ಆರೋಪಗಳನ್ನ ಮಾಡ್ತಾ ಇದ್ದಂತ, ಸಾರ್ವಜನಿಕವಾಗಿ ಚರ್ಚೆಗೆ ಬಿಟ್ಟಿದ್ದಂತ ವಿಚಾರವನ್ನ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು ಬಹುತೇಕ ಬಹಳ ಗಂಭೀರವಾದ ವಿಷಯ ಅಂತ ಅನ್ಸುತ್ತೆ. ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೆ, ಯಾವ ಸೂಚನೆಯನ್ನ ಕೊಡುತ್ತೆ ಹೇಳೋದನ್ನ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಸುಮಾರು 15,000 ಕೋಟಿಯಷ್ಟು ಭ್ರಷ್ಟಾಚಾರ ಮಾಡಲಾಗಿದೆ ಅನ್ನುವಂತ ಗಂಭೀರ ಆರೋಪವನ್ನ ಸದನದಲ್ಲಿ ಮಾಡಿದ್ರು. ಸದನದಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಜಾರ್ಜ್ ಹೇಳಿದ್ರು, ನಾನು ಮರುದಿನ ಉತ್ತರವನ್ನ ಕೊಡ್ತೇನೆ ಅಂತ. ಆದ್ರೆ ಜಾರ್ಜ್ ಅವರು ಅವತ್ತು ಸದನಕ್ಕೆ ಬರದೇನೆ ಬಂದ್ರೂ ಕೂಡ ಅದಕ್ಕೆ ಉತ್ತರವನ್ನ ಕೊಡದೇನೆ ಅವರು ನುಣುಚಿಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಬಿಜೆಪಿ ಮಾಡಿತ್ತು. ಹೀಗಾಗಿ ಇದಕ್ಕೊಂದು ತಾರ್ಕಿಕವಾದ ಅಂತ್ಯವನ್ನ ಕಾಣಿಸಬೇಕು. ಕೇವಲ ಒಂದು ಆರೋಪವನ್ನ ಮಾಡೋದು, ಹಾಗೆ ಕೈ ಬಿಡೋದು, ಒಂದು ಹೋರಾಟವನ್ನ ಮಾಡೋದು, ಕೇವಲ ಒಂದು ಘೋಷಣೆಯನ್ನ ಕೂಗಿ ಮಾಡಿದ್ರೆ ಯಾವುದೇ ಪ್ರಯೋಜನ ಆಗುವುದಿಲ್ಲ ಎನ್ನುವಂತ ಚರ್ಚೆಗಳು ಬಂದ ಹಿನ್ನೆಲೆಯಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮತ್ತು ಎಸ್ಆರ್ ವಿಶ್ವನಾಥ್ ಹಾಗೂ ಶಾಸಕರಾಗಿರುವಂತಹ ಧೀರಜ್ ಮುನಿರಾಜು ಈ ಮೂವರು ಕೂಡ ಖಾಸಗಿ ದೂರನ್ನು ದಾಖಲಿಸೋದಕ್ಕೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ಕೋರ್ಟ್ ಅಲ್ಲಿ ಇವತ್ತು ಮಧ್ಯಾಹ್ನ ಬಹುತೇಕ 2:30 ಇದೆ ಎನ್ನುವಂತ ಮಾಹಿತಿ ಇದ್ದಾವೆ. ಈ ಸಂಬಂಧಪಟ್ಟಂತೆ ಕೋರ್ಟ್ ಏನಾದ್ರೂ ಎಫ್ಐಆರ್ ದಾಖಲಿಸಿ ಎನ್ನುವಂತ ಏನಾದ್ರೂ ಸೂಚನೆಯನ್ನ ಕೊಟ್ಟರೆ ಬಹುಶಃ ಆಗ ಸಚಿವರಿಗೆ ಒಂದು ನಿಶ್ಚಿತವಾಗಿ ಒಂದು ಗಂಭೀರ ಆರೋಪ ಆಗಿರೋದ್ರಿಂದ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಅವರು ಕ್ರಮವನ್ನು ಕೈಗೊಳ್ಳಬೇಕಾಗಬಹುದು. ಆದ್ರೆ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ ನ ಸೂಚನೆ ಏನಿರುತ್ತೆ ಹೇಳೋದನ್ನ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ರವಿ, ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.